ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾತಕದಲ್ಲಿ ಯಾವ ದೋಷನೂ ಇಲ್ಲ. ಲಗ್ನಕ್ಕೆ ತಯಾರಾಗಿರೋ ಜಾತಕನೇ. ಈಗ ಸಮಾಧಾನ ಆಯಿತು. ನಾವೇ ಮಾತಾಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾಯಿತು. ಜಾತಕದಲ್ಲಿ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ, ಆದರೂ ಸ್ವಲ್ಪ ಭಯ ಇತ್ತು. ಭಯ ಪಡೋವಂಥದ್ದೇನೂ ಇಲ್ಲ. ಅಮ್ಮನವರ ಹೆಸರಲ್ಲಿ ಪೂಜೆ ಆಗಲಿ. ನಿಮ್ಮ ಕುಲದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಕೆಲಸ ಶುರು ಮಾಡಿ. ಆದರೆ ಆದರೆ ಅಂದರೆ ಏನು ಪುರೋಹಿತ್ರೆ? ಮದುವೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ ಅಂತ ಜಾತಕ ಹೇಳ್ತಾ ಇದೆ. ಸ್ವಲ್ಪ ಜೋಪಾನಾಗಿರಬೇಕು. ಸಮಸ್ಯೆಗಳಿಲ್ಲದೆ ಯಾವ ಮದುವೆ ಆಗತ್ತೆ ಬಿಡಿ. ಇದು ಪ್ರೇಮ ವಿವಾಹನ? ಅಂದರೆ ನಂದು ಪ್ರೇಮ. ಆಮೇಲೆ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಮದುವೆಗೆ ಒಪ್ಪಿಸಿದ್ದು. ಇಲ್ಲ ಇಲ್ಲ, ಖಂಡಿತ ಇದು ಇಬ್ಬರು ಮನಸ್ಸು ಒಪ್ಪಿ ನಡೆಯೋ ಮದುವೆನೇ ಆಗಿರ್ತದೆ. ಯಾಕಂದರೆ ಹುಡುಗಿ ಜಾತಕದಲ್ಲಿ ಅವಳಿಗಾಗೋದು ಪ್ರೇಮ ವಿವಾಹನೇ. ಕಾಲೇಜಲ್ಲೇ ಇಬ್ರಿಗೂ ಪರಿಚಯ ಅಂತೆ. ನನ್ನ ಮಗ ಸೀನಿಯರು. ಮೊದಲಿಂದನೂ ಒಂದ್ಸಲಿ ಆಸೆ ಇರಬೇಕು ಅಲ್ವಾ ಸ್ನೇಹ? ನೀವು ಯಾವ ದಿನಾಂಕ ಹೇಳಿದ್ರಿ? 14. ಓಹೋ, ಆಗ್ಬೋದು. ಅಮೋಘವಾಗಿದೆ. ಇನ್ಯಾಕೆ ತಡ? ಆಗಬೇಕಾದ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳೋಣ. ಮದುವೆ ಸಮಾರಂಭ ಎಲ್ಲ ಶುರು ಆಗಲಿ. ಗಣಾನಾನಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾಪಮಸ್ತವರ್ಷವಂ. ಗೌಡ್ರೆ, ಇವರೇನ ಮದುವೆ ಗಂಡು? ಹೂಕನ್ಲ, ಅವನೇ ಮದುವೆ ಗಂಡು. ಓಮಾಪ್ಯಾಯಸ್ತು ಸಮೇತ ಸುಮಾ, ಏನಿಲ್ಲ ಮುತ್ತು. ದಿಟ ಹೇಳು, ದಿಟ್ಟವಾಗಲಿ ಇವರೇನ ಮದುವೆ ಗಂಡು? ಯಾಕೆ? ಅವ್ರನ್ನ ನೋಡಿದ್ರೆ ಹೆಂಗೆ ಕಾಣಿಸ್ತಿದ್ದಾರೆ ನಿನಗೆ? ಅಲ್ಲ, ಸ್ನೇಹಕ್ಕಂತ ಉಟ್ಕೊಳ್ಳೋಕ್ಕೆ ದಿಗ್ಲಾಯ್ತದೆ. ಸ್ನೇಹಕ್ಕ ಇಷ್ಟಪಟ್ಟಿದ್ದು ಅವ್ರನ್ನಲ್ವೇ? ಏನು ಮಾಡೋದು?
ಆಡಂಬರದ ಮದುವೆ ಬೇಡ ಅನ್ನೋದು ನನ್ನ ಮಗನ ಹಠ. ಮದುವೆ ಶಾಸ್ತ್ರೋಕ್ತವಾಗಿ ನಡಿಬೇಕು ಅನ್ನೋದು ನನ್ನ ಶ್ರೀಮತಿಯ ಆಸೆ. ಸರಿ, ನೀವೇನು ಹೇಳ್ತೀರೋ ಹಾಗೆ ಆಗಲಿ ಅಂತ ನಾನು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಬಿಟ್ಟಿದ್ದೀನಿ. ನಾವು ನಿಮ್ಮ ಜೊತೆನೇ ಇದ್ದು ಎಲ್ಲದಕ್ಕೂ ಭಾಗಿಯಾಗೋದ್ರಲ್ಲಿ ನಿಮ್ದೇನು ತೊಂದರೆ ಇಲ್ಲ ಅಲ್ವಾ? ಅಯ್ಯೋ, ಇದ್ರಾಗ ತೊಂದರೆ ಏನೈತೆ? ಎಲ್ಲರೂ ಒಟ್ಟಿಗೆ ಭಾಗಿಯಾದರೆ ಇನ್ನೂ ಖುಷಿನೇ ಅಲ್ವೇ? ಅದನ್ನೇ ನಾನು ಹೇಳಿದೆ ಇವ್ರಿಗೆ. ಮುರಳಿ, ಸ್ನೇಹ ಪಕ್ಕ ಹೋಗಿ ನಿಂತ್ಕೋತೀನಿ, ಫೋಟೋ ತೆಗಿತೀರಾ? ಕೊಡಿ, ಅದಕ್ಕೇನಂತೆ? ನೋಡಿದ್ರಾ, ನನ್ನ ಸರಿಯಾಗಿ ಹಿಡಿಯಲ್ಲ ಅಂತ ಅವ್ನ ಲೆಕ್ಕಾಚಾರ. ನನ್ನ ಮೇಲೆ ನಂಬಿಕೆ ಇಲ್ಲ ಅವನಿಗೆ. ಅಲ್ಲ, ನೀವು ಫೋಟೋ ತೆಗಿತೀರಾ? ಬೇಡ ಬೇಡ, ನೀವು ಸುಮಾರಾಗಿ ತೆಗೆದ್ರು ಸೂಪರ್ ಆಗಿದೆ ಅಂತ ಹೇಳ್ತಾರೆ. ನಾನು ಎಷ್ಟು ಚೆನ್ನಾಗಿ ತೆಗೆದ್ರು ಓಕೆ ಓಕೆ ಅಂತ ಹೇಳ್ತಾರೆ. ಅಂಥವ್ರು ನಮ್ಮ ಭುವನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.